ತನಕ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಿ ತನಕ ಬದುಕಿ ಬೆಳೆಯೋ ತನಕ ಬದುಕಿ ಬೆಳೆಯೋ ತನಕ ಸತ್ತಾಗ ಬರುವರು ತಮ್ಮ ಕುಣಿ ತನಕ ಸತ್ತಾಗ ಬರುವರು ತಮ್ಮ ಕುಣಿ ತನಕ ಮಣ್ಣು ಮುಚ್ಚೋ ತನಕ ಮಣ್ಣು ಮುಚ್ಚೋ ತನಕ ಯಾಕೆ ಬಡದಾಡ್ತಿ ತಮ್ಮ ಯಾಕೆ ಬಡದಾಡ್ತಿ ತಮ್ಮ ಮಾಯಾ ಮೆಚ್ಚಿ ಸಂಸಾರ ಮೆಚ್ಚಿ ನೀನೋಗದರಿ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ನೀನೋಗದರಿ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ಹೆಣ್ಣು ಹಣ್ಣು ಮಣ್ಣು ನಿನ್ನದು ಎಲ್ಲಿ ತನಕ ಹಣ್ಣು ಹಣ್ಣು ಮಣ್ಣು ನಿನ್ನದು ಎಲ್ಲಿ ತನಕ ನಿನ್ನ ನಿನ್ನ ಕೊರಳಿಗೆ ಕುಣಿಕೆ ಬೀಳೋ ತನಕ ನಿನ್ನಾಸೆ ಪ್ರಾಣ ಪಕ್ಷಿ ಹಾರೋ ತನಕ ನಿನ್ನಾಸೆ ಪ್ರಾಣ ಪಕ್ಷಿ ಹಾರೋ ತನಕ ಕಳಚಯ್ಯ ಮಾಯದ ಪರಿಯ ಮುಕ್ತಿ ಬಂದಾಕ ಕಳಚಯ್ಯ ಮಾಯದ ಪರಿಯ ಮುಕ್ತಿ ಬಂದಾಕ ಯಾಕೆ ಬಡದಾಡ್ತಿ ತಮ್ಮ ಯಾಕೆ ಬಡದಾಡ್ತಿ ತಮ್ಮ ಮಾಯಾ ಮೆಚ್ಚಿ ಸಂಸಾರ ಮೆಚ್ಚಿ ನೀನೋಗದರಿ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ಮಣ್ಣ ಮುಚ್ಚಿ ಲಾಸ್ಟ್ ರೀ ಮಣ್ಣ ಮುಚ್ಚಿ ಏನು ಬಂಗಾರ ಮುಚ್ತಾರ ಎಲ್ಲಿ ಬಂಗಾರ ಇತ್ತಂದ್ರೆ ತಕ್ಕೊಂಡು ಹೋಗ್ತಾರ ಹೌದಿಲ್ಲ ಒಬ್ಬ ಕೆತ್ತಿ ದೊಡ್ಡ ಸೊಸಿ ಸಣ್ಣ ಸೊಸಿ ಇಬ್ಬರು ಮಂದಿ ಇದ್ರತ್ರಿ ಟೈಮ್ ಅಂತ ಬಹುಶಃ ಮುಗಿಸೋಣ್ರಿ ದೊಡ್ಡ ಸೊಸಿ ಸಣ್ಣ ಸೊಸಿ ಇದ್ರತ್ರಿ ಭಾಳ ಅಗ್ದಿ ಚಲೋ ಮನಿತಾನೆ ಇತ್ತು ಆ ಅಜ್ಜಿಗೆ ದವಡ್ಯಾಗಿನೂ 2 ಹಲ್ಲು ಹೋಗಿದ್ದತ್ರಿ ಏನ್ರಿ ದವಡ್ಯಾಗಿನೂ 2 ಹಲ್ಲು ಹೋಗಿದ್ದು ಡಾಕ್ಟರ್ ಕಡೆ ಹೋದ್ರತ್ ಡಾಕ್ಟರ್ ಕಡೆ ಹೋಗುದ್ನಾಗ ದೊಡ್ಡ ಸೊಸಿನ ಕರ್ಕೊಂಡು ಹೋಗಿದ್ದಳು ಸಂಗಾಟ ಇರ್ಲಿ ಅಂತ ಹೇಳಿ ಡಾಕ್ಟರ್ ಅಂದ ಯಾವ 2 ಹಲ್ಲು ಹೋಗ್ಯಾವು ಬಂಗಾರದು ಮಾಡಿ ಹಾಕೋಣ ಅಂದ್ರ ಅವು ಎದ್ರು ರೀ ಬಂಗಾರದು ಸೊಸಿ ಮೊದಲು ಅಂದ್ರು ಯಾವ ಬಂಗಾರ ತುಟ್ಟಿ ಆಗ್ತೈತಿ ಡಾಕ್ಟರ್ ಅಂದ ಬಂಗಾರದು ಹಾಕ್ತಂದ್ರೆ ಬಾಳಿಕೆ ಭಾಳ ಬರ್ತೈತಂತ ಇರ್ಲಿ ಅಂತ ಹೇಳಿ ಆಯ್ತು 20-30 ರೂಪಾಯಿ ಕೊಟ್ಟು ಬಂಗಾರದ ಉಂಗುರ ಹಂಗ ಏನ್ರಿ ಹಲ್ಲು ಹಾಕೊಂಡು ಬಂದ್ರು ಮುಂದೆ ಒಂದಷ್ಟು ವರ್ಷನಾಗ ಅಂತಂದ್ರ ಆ ಅಜ್ಜಿಗೆ ವಯಸ್ಸಾಯ್ತು ಮುಪ್ಪಾಗಿ ಗಪ್ಪಾಗೋ ಸನೇ ಬತ್ತು ಹೌದ್ರಿ ಅವಾಗ ದೊಡ್ಡ ಸೊಸಿ ಹಬ್ಬಕ್ಕಂತ ಹೋಗಿದ್ದಳು ಸಣ್ಣ ಸೊಸಿ ಮನ್ಯಾಗಿದ್ದಳು ದೊಡ್ಡ ಸೊಸಿ ಹೋಗಿದ್ದಳತ್ತ ಆ ಹಲ್ಲು ಬಂಗಾರ ಹಲ್ಲು ಏನು ಹಾಕಿದ್ರು ಬರೇ ಸೊಸಿಗೆ ಅಷ್ಟ ಗೊತ್ತಿತ್ತು ಮತ್ತಾರಿಗೂ ಗೊತ್ತಿದ್ದಿದ್ದಿಲ್ಲ ಯಾರಿಗೂ ಗೊತ್ತಿತ್ತದ ದೊಡ್ಡ ಸೊಸಿಗೆ ಅಷ್ಟ ಗೊತ್ತಿತ್ತು ಯಾರಿಗೂ ಗೊತ್ತಿದ್ದಿದ್ದಿಲ್ಲ ಬಂಗಾರ ಹಲ್ಲು ತೊಲಿಗೆ ಎಷ್ಟೈತಿ ನೋಡ್ರಿ ಒಂದೊಂದು ತೊಲಿ ಇದ್ದಿರ್ಬೇಕು ಬಹುಶಃ ಆ ಬಂಗಾರ ಅಗದಿ ಚಲೋ ಬಂಗಾರ ಪ್ಯೂರ್ ಬಂಗಾರ ಇರ್ತದ ಸೊಸಿಗೆ ಅಷ್ಟ ಗೊತ್ತಿತ್ತು ಹೋಗಿದ್ದಳು ಹಬ್ಬಕ್ಕಂತ ಹೇಳಿ ಈ ಕಡೆ ಅತ್ತಿ ಹೋದಳು ಕೈಲಾಸವಾಸಿ ಆದ್ರು ಫೋನ್ ಹೋದ್ ಎಲ್ಲಿ ಮನೆಗೆ ಯವ್ವ ನಿಮ್ಮ ಅತ್ತಿ ಹೋಗ್ಯಾಳು ಏನು ಹೋಗ್ಯಾಳು ಅಂತಂದ್ರೆ ಹಿಡಿದು ಅಲ್ಲೇ ಬಿಟ್ಟು ಎಲ್ಲಿ ನಾ ಹೋಗಾಕ ಬೇಕು ನಾ ಹೋಗಾಕ ಮನ್ಯಾನ ಮಂದಿ ಅಂದ್ರು ಅತ್ತಿ ಅಂದ್ರ ಖಾರ ಆದಂಗ ಆಗ್ತಿತ್ತು ಮತ್ ಇದೇನು ಹಿಂಗಾತು ಅಂತ ಅತ್ತಿ ಅಂದ್ರೆ ಎಷ್ಟು ಮಾಯ ಎಷ್ಟು ಪ್ರೇಮ ಎಲ್ಲ ಸಾಮಾನು ಎಲ್ಲೇ ನಾ ಹೋಗ್ಬೇಕಂತ ಇಷ್ಟು ಓಡಾಡೋದು ಹೆಂಗ್ ಬಿಡ್ತೇವ್ ತಡಿ ಸಮಾಧಾನ ಏನು ಸಮಾಧಾನ ಇಲ್ಲ ಏನಿಲ್ಲ ನಮ್ಮ ಅತ್ತಿ ಹೋಗ್ಯಾಳ ನಾನು ನೋಡಬೇಕು ಟೈಮಿಂಗ್ ಅರೆ ಕಡಿಮೆ ಕೊಟ್ಟಾರ ಅವ್ರು ಮನ್ ಮುಸ್ತಾರ ಅಂತೇಳಿ ಗೊತ್ತಾಯ್ತು ಏನು ಬರ ಅಂತು ಯಾರು ತೋತು ಇಲ್ಲೋ ಏನು ಗೊತ್ತಾಗಲಿ ಬರ ಬಸ್ ಹತ್ತಿದಳು ಬಂದು ಏನು ಹೇಳಿದ್ರು ಬಂದು ಫೋನ್ ಕರ್ಯಾಕ ಬರ್ತೀವಂದ್ರೆ ಇಲ್ಲ ಬರ್ಲಿ ಬೇಕಾದ್ರೆ ಬಿಡ್ಲಿ ಬರ ಹುಡ್ಕೋತ ಬಂದಳ ಹೇಳಿದಳು ನಾ ಬರುತ್ತಕ್ಕ ಮಣ್ಣು ಮುಚ್ಚಕ್ ಹೋಗ್ಬೇಡ ನಾ ಬರುತ್ತಕ್ಕ ಮಣ್ಣು ಮುಚ್ಚಾಕ ಹೋಗ್ಬೇಡ್ರಿ ನಾ ಬಂದು ಬೆಳಗ್ಗೆ ಮುಚ್ಚಕ್ರಿ ಅಂತ ಎಲ್ಲ ಅಗದಿ ಗಚ್ಚಿ ಹೇಳಿದ್ರು ನಾ ಬರುತ್ತಕ್ಕ ಎಲ್ಲೇ ಮಣ್ಣು ಮುಚ್ಚಿದ್ರು ನನ್ನ ಆನಿ ಅಂತಂದು ನನ್ನ ಆನಿ ಒಂಟಿ ಅಂದ್ರೆ ಅವ್ರಂದ್ರು ಏನು ಪಾಪ ಅತ್ತಿ ಮೇಲೆ ಎಷ್ಟು ಮಾಯ ಇರ್ಬೇಕಿಂತ ಸೊಸಿ ಇಂಥ ಸೊಸಿ ಇದ್ರೆ ಹೌದಿಲ್ಲ ಇರ್ಬೇಕಂತ ಹೇಳಿ
ಅಲ್ಲಿಂದ ಏನು ನೋಡ್ಕೋತ ಸರಿ. ಅವ್ರು ಮತ್ತೆ ಮೊದಲೇ ಹೇಳಿದ್ರು, ನಾ ಎಲ್ಲೇನೆ ಮಣ್ಣು ಮುಚ್ಚಿರಂತಂದ್ರೆ ನಾನು ನಾನೆಂದು ಸರಿ ಪ್ರಾಣದ ಅತ್ತಿ ಸಸಿ ಬರಾಕತ್ತಾವ, ಸರಿ ಎಲ್ಲ ಸರಿ. ಏನು ಹೊಡ್ಕೋತ ಬಂದು ಏನ ಕುಣ್ಯಾಗ ಜಿಗದಳು, ಬಾಯಾಗ ಹೋಗಿತ್ತ ಕೈ. ಏನು ಬಾಯಾಗಿಂದ ಕೈ ಹೊರಗೆ ಬಂತು, ಎರಡು ಹಲ್ಲು ಕೈಯಾಗ ಬಂದಿದ್ದು ಅತ್ರ ಮುಟ್ಟಿಯಾಗ. ಏನು ಮುಚ್ಚರಿ ಅಂದ್ರು, ಏನು ಸಮ ಯಾಕೆ ಸಮಾಧಾನ ಆಗಿತ್ತು? ಯಾಕೆ ಬಂಗಾರ ಹಲ್ಲು ಬಂದಿದ್ದು ಕೈಯಾಗ. ಹಂಗ ಯಾಕೆ ಬಡದಾಡ್ತಿತ್ತಮ್ಮ ಮಾಯಾ ಮೆಚ್ಚಿ ಸಂಸಾರ ಮೆಚ್ಚಿ. ಒಂದು ದಿವಸ ಹೆಂಗೆ ಹೋಗೋದೈತ್ರಿ ಇದೆಲ್ಲ? ಕಣ್ಣು ಮುಚ್ಚಿ, ಹೌದಲ್ಲ? ಕಣ್ಣು ಮುಚ್ಚಿ ಒಮ್ಮೆ ಹೋಗಿ ಬಿಡೋದೈತಿತ್ತು. ಹೆಂಡ್ರು ಮಕ್ಕಳು ಇರುವಷ್ಟು ತಮ್ಮ ಎಲ್ಲಿ ತನಕ ರೀ? ಎಲ್ಲರೂ ಎಲ್ಲಿ ತನಕ ಇರ್ತಾರೋ? ನೀವು ಮಾಡಿ ಹಾಕೋತಕ್ಕ ಅವ್ರು ಇರ್ತಾರೋ, ಅವ್ರು ತಂದು ಕೊಡತಕ್ಕ ಎಲ್ಲ ಚಂದ ನಡೆದಿರ್ತೈತಿ. ಕೊಡೋದು ತಡೋದು ಬಂದಾಯ್ತು ಅಂತಂದ್ರೆ ಅಲ್ಲೇ ತಿರುಗಿ ಬಿಡ್ತೈತಿ ನೋಡ್ರಿ ಎಲ್ಲ, ಹೌದಿಲ್ಲ? ಹಂಗ ಹೆಂಗ ಐತಿ ಅಂತ ಕೇಳಿದ್ರ ಈ ಮಾಯಾಜಾಲ ಅಂತಕ್ಕಂಥದ್ದು ಬಹಳ ವಿಚಿತ್ರ ಐತೆ ಅಂತ ಹೇಳ್ತಾರ. ಅದಕ್ಕ ಈ ಮಾಯಾಜಾಲದ ಬೆನ್ನ ಹತ್ತಿತ್ತು ಅಂತಂದ್ರ ಏನಾಗ್ತೈತ್ರಿ? ಏನು ಜೀವನದೊಳಗ ಖುಷಿ ಅನ್ನೋದ